ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಪ್ರೇಕ್ಷಕರಿಂದ ಭಾರಿ ಮೆಚ್ಚುಗೆ ಗಳಿಸ್ತಾ ಇರೋ ರಶ್ಮಿಕಾ ಮಂದಣ್ಣ ಅಭಿನಯದ ತಾಮ ಅನ್ನೋ ಹಾರರ್ ಕಾಮಿಡಿ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಅಲೋಕ್ ಒಂದು ಬಾರಿ ಟ್ರೆಕ್ಕಿಂಗ್ಗೆ ಅಂತ ಒಂದು ಕಾಡಿಗೆ ಹೋಗ್ತಾನೆ. ಆದ್ರೆ ಆ ಕಾಡಲ್ಲಿ ಅವನ ಮೇಲೆ ಕರಡಿ ಅಟ್ಯಾಕ್ ಮಾಡುತ್ತೆ. ಅಲ್ಲಿ ಅಲೋಕ್ ತಾಡ್ಕ ಅನ್ನೋ ಈ ಕಥೆಯ ನಾಯಕಿಯನ್ನ ಭೇಟಿಯಾಗ್ತಾನೆ. ಅಲೋಕ್ ತಾಡ್ಕಾನ ಭೇಟಿ ಆದ್ಮೇಲೆ ಏನಾಯ್ತು, ತಾಡ್ಕ ಅಲೋಕಿಂದ ಯಾವ್ಯಾವ ಪ್ರಾಬ್ಲಮ್ಗೆ ತಗಲಾಕೊಳ್ತಾಳೆ, ಕಡೆಗೆ ತಾಡ್ಕ ಮತ್ತೆ ಅಲೋಕ್ ಕತೆ ಏನಾಗುತ್ತೆ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿ ಶುರು ಆಗೋದು 383 BCಯಲ್ಲಿ. ಅವಾಗ ಸಿಕಂದರ್ ಅನ್ನೋ ರಾಜ ಅವನ ಸೈನ್ಯದ ಜೊತೆ ಒಂದು ಕಾಡಿನ ಒಳಗೆ ಹೋಗ್ತಾ ಇರ್ತಾನೆ. ಆ ಸೈನ್ಯದ ಜೊತೆ ಆ ಜಾಗದ ಬಗ್ಗೆ ಗೊತ್ತಿದ್ದ ಒಬ್ಬ ಲೋಕಲ್ ವ್ಯಕ್ತಿ ಇರ್ತಾನೆ. ಆ ಲೋಕಲ್ ವ್ಯಕ್ತಿ ಸಿಕಂದರ್ನ ನಿಲ್ಲಿಸಿ ಮುಂದೆ ಹೋಗೋದು ಬೇಡ, ಬೇತಾಳು ಇರ್ತವೆ ಅಂತ ಹೇಳ್ತಾನೆ. ಆದ್ರೆ ಸಿಕಂದರ್ ಅವನು ರಾಜ ಅನ್ನೋ ಅಹಮ್ಮಲ್ಲಿ ಆ ಲೋಕಲ್ ವ್ಯಕ್ತಿಯ ಮಾತನ್ನ ಕೇಳಲ್ಲ. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾರೆ. ಎಲ್ಲ ಕುದುರೆಗಳು ನಿಂತ್ಕೋತಾವೆ. ಏನೇ ಮಾಡಿದ್ರು ಒಂದ್ ಹೆಜ್ಜೆ ಕೂಡ ಮುಂದೆ ಇಡಲ್ಲ. ಅದಕ್ಕೆ ಸಿಕಂದರ್ ಆ ಲೋಕಲ್ ವ್ಯಕ್ತಿನ ಮುಂದೆ ದಾರಿಯಲ್ಲಿ ಏನಾದ್ರೂ ಇದ್ಯಾ ನೋಡ್ಕೊಂಡ್ ಬಾ ಅಂತ ಹೇಳ್ತಾನೆ. ಆ ಲೋಕಲ್ ವ್ಯಕ್ತಿ ಸ್ವಲ್ಪ ದೂರ ಹೋಗಿ ಏನು ಇಲ್ಲ ಅಂತ ಹೇಳ್ತಾನೆ. ಅಷ್ಟ್ರಲ್ಲಿ ಯಾರೋ ಆ ವ್ಯಕ್ತಿನ ಮರದ ಮೇಲಿಂದ ಎತ್ಕೋತಾರೆ. ಸಿಕಂದರ್ ಸೈನ್ಯದ ಮೇಲೆ ಎಷ್ಟೊಂದು ಜನ ಅಟ್ಯಾಕ್ ಮಾಡ್ತಾರೆ. ಸಿಕಂದರ್ ಮೇಲೂ ಕೂಡ ಒಬ್ಬ ಅಟ್ಯಾಕ್ ಮಾಡ್ತಾನೆ. ಅವನು ನೋಡೋಕೆ ವ್ಯಾಂಪೈರ್ ರೀತಿ ಇರ್ತಾನೆ. ಆದ್ರೆ ಈ ಮೂವಿಲಿ ಇವರನ್ನ ಬೇತಾಳರು ಅಂತ ಕರೀತಾರೆ. ನಾವು ಕೂಡ ಹಾಗೆ ಕರೆಯೋಣ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ ಇವಾಗ ಪ್ರೆಸೆಂಟ್ಗೆ ಬರುತ್ತೆ. ಪ್ರೆಸೆಂಟ್ ಅಲ್ಲಿ ನಾವು ನೋಡ್ತೀವಿ ಈ ಕಥೆಯ ನಾಯಕ ಅಲೋಕ್ನ. ಅಲೋಕ್ ಒಬ್ಬ ಜರ್ನಲಿಸ್ಟ್, ಆಜಾದ್ ನ್ಯೂಸ್ ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇವಾಗ ಅಲೋಕ್ ಅವನ ಇಬ್ಬರು ಗೆಳೆಯರ ಜೊತೆ ಸಿಕಂದರ್ ಬಂದಿದ್ನಲ್ಲ ಅದೇ ಕಾಡಿಗೆ ಟ್ರೆಕ್ಕಿಂಗ್ಗೆ ಅಂತ ಬಂದಿರ್ತಾನೆ. ಡೇ ಟೈಮ್ ಅಲ್ಲೇ ಅವನು ಮತ್ತೆ ಅವನ ಗೆಳೆಯರು ಸಿಕಂದರ್ ಹೋಗಿದ್ದ ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಲೋಕ್ ಜಾಗ ಚೆನ್ನಾಗಿದೆ ಅಂತ ಅವನ ಫ್ರೆಂಡ್ಸ್ ಜೊತೆ ಸೆಲ್ಫಿ ತಗೊಂಡು ಅವನು ಕೂಡ ಕಾಡಿನ ಜೊತೆ ಒಂದು ಸೆಲ್ಫಿ ತಗೋತಾನೆ. ಆ ಫೋಟೋನ ಝೂಮ್ ಮಾಡಿ ನೋಡಿದ್ರೆ ಅವನ ಹಿಂದೆ ಪೊದೆಯಲ್ಲಿ ಒಂದು ಕರಡಿ ಇರುತ್ತೆ. ಅಲೋಕ್ ಭಯದಲ್ಲೇ ಹಿಂದೆ ತಿರುಗ್ತಾನೆ. ನೋಡಿದ್ರೆ ದೊಡ್ಡ ಕರಡಿ. ಅಲೋಕ್ ಫ್ರೆಂಡ್ಸ್ ಅಂತೂ ಎಸ್ಕೇಪ್ ಆಗೋಗ್ತಾರೆ. ಆ ಕರಡಿ ಅಲೋಕ್ ಮೇಲೆ ಅಟ್ಯಾಕ್ ಮಾಡೋಕೆ ಬರುತ್ತೆ. ಅಲೋಕ್ ಕಾಡೊಳಗೆ ಓಡೋಗ್ತಾನೆ. ಆದ್ರೂ ಆ ಕರಡಿ ಅಲೋಕ್ ಹಿಂದೆನೆ ಓಡ್ ಬಂದು ಅಲೋಕ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಲೋಕ್ಗೆ ತುಂಬಾ ಗಾಯ ಆಗುತ್ತೆ. ಅಲೋಕ್ ತಪ್ಪಿಸ್ಕೊಳ್ಳೋಕೆ ಅಲ್ಲೇ ಇದ್ದ ಮರದ ಬೇರಿನ ಒಳಗೆ ಹೋಗ್ತಾನೆ. ಆದ್ರೆ ಕರಡಿಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಅಷ್ಟರಲ್ಲಿ ಯಾರೋ ಕರಡಿನ ತೆಗೆದು ಸೈಡ್ಗೆ ಎಸಿತಾರೆ. ನೋಡಿದ್ರೆ ರಶ್ಮಿಕಾ ಮಂದಣ್ಣ. ಅಂದ್ರೆ ಈ ಮೂವಿಯಲ್ಲಿ ರಶ್ಮಿಕಾ ಹೆಸರು ತಾಡ್ಕ ಅಂತ. ಅವಳು ಕೂಡ ಬೇತಾಳೆ. ಒಂದು ರೀತಿ ಅವಳ ಹತ್ರ ಸೂಪರ್ ಪವರ್ಸ್ ಇರುತ್ತೆ. ಅವಳು ಅಲೋಕ್ನ ಕಾಪಾಡಿ ಅವಳು ವಾಸವಾಗಿದ್ದ ಒಂದು ಪ್ಲೇನ್ ಒಳಗೆ ಕರ್ಕೊಂಡು ಹೋಗ್ತಾಳೆ. ತಾಡ್ಕ ಯಾವಾಗ್ಲೂ ಅಲೋಕ್ ಎದೆ ಮೇಲೆ ಕೈ ಇಟ್ಟು ಹೃದಯದ ಬಡಿತ ಚೆಕ್ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ತಾಡ್ಕಾಗೆ ಹೃದಯ ಇರಲ್ಲ. ಯಾಕಂದ್ರೆ ಅವಳು ಮನುಷ್ಯಳೆಲ್ಲ ಬೇತಾಳ್, ಅದಕ್ಕೆ. ಇವಾಗ ತಾಡ್ಕ ಆ ಪ್ಲೇನ್ ಅಲ್ಲಿ ಮಲಗಿರ್ತಾಳೆ. ಅವಾಗ ಅವಳಿಗೆ ಯಾವುದೋ ಕನಸು ಬಿದ್ದು ಎಚ್ಚರ ಆಗುತ್ತೆ. ತಾಡ್ಕ ಇದ್ದಾಗ ಅಲ್ಲಿ ಅಲೋಕ್ ಕಾಣಲ್ಲ. ತಾಡ್ಕ ಗಾಬರಿಯಾಗಿ ಪ್ಲೇನ್ ಎಲ್ಲ ಹುಡುಕ್ತಾಳೆ. ನೋಡಿದ್ರೆ ವಾಶ್ರೂಮ್ ಅಲ್ಲಿ ಹಾವಿರುತ್ತೆ. ಅದಕ್ಕೆ ಅಲೋಕ್ ಭಯ ಪಡ್ಕೊಂಡು ಪ್ಲೇನ್ ಇಂದ ಈಚೆ ಬಂದು ಕಲ್ ತಗೊಂಡು ಬೆಂಕಿ ಹಚ್ಚೋಕೆ ಟ್ರೈ ಮಾಡ್ತಾ ಇರ್ತಾನೆ. ತಾಡ್ಕ ಈಚೆ ಬಂದು ಅಲೋಕ್ಗೆ ಜೋರಾಗಿ ಮಾತಾಡಬಾರ್ದು, ಜೊತೆಗೆ ಆ ಜಾಗ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಅಂತ ವಾರ್ನ್ ಮಾಡ್ತಾಳೆ. ಯಾಕಂದ್ರೆ ಆ ಕಾಡಲ್ಲಿ ಬೇಜಾನ್ ಬೇತಾಳರು ಇರ್ತಾರೆ, ಅದಕ್ಕೆ. ಅದೇ ದಿನ ರಾತ್ರಿ ಇನ್ನೊಬ್ಬ ಬೇತಾಳ ಅಲೋಕ್ ಮೇಲೆ ಅಟ್ಯಾಕ್ ಮಾಡಿದ್ದ ಕರಡಿನ ಕಚ್ಚಿ ಸಾಯಿಸಿ ಅದನ್ನ ಎತ್ಕೊಂಡು ಅವನ ಊರಿಗೆ ಹೋಗ್ತಾನೆ. ಈ ಬೇತಾಳರಿಗೆ ಅಂತಾನೆ ಒಂದು ಊರಿರುತ್ತೆ. ಅವೆಂಜರ್ಸ್ ಅಲ್ಲಿ ವಕಾಂಡ ಇರುತ್ತಲ್ಲ, ಆ ರೀತಿ ಯಾರಿಗೂ ಕಾಣದ ಹಾಗೆ ಅದೇ ಕಾಡಲ್ಲಿ ಬೇತಾಳರ ಊರಿರುತ್ತೆ. ಕರಡಿಯನ್ನ ಕೊಂದ ಆ ವ್ಯಕ್ತಿ ಆ ಕರಡಿಯನ್ನ ಅವರ ಊರಿಗೆ ತಗೊಂಡೋಗಿ ಒಂದು ವಿಗ್ರಹದ ಮುಂದೆ ಹಾಕ್ತಾನೆ. ಆ ವಿಗ್ರಹ ಬೇತಾಳರ ದೇವರು. ಅಲ್ಲಿದ್ದ ಇನ್ನೊಬ್ಬ ವ್ಯಕ್ತಿ ಕರಡಿಯ ರಕ್ತವನ್ನ ಆ ವಿಗ್ರಹಕ್ಕೆ ಹಾಕ್ತಾನೆ. ಆಮೇಲೆ ಆ ಕರಡಿಯನ್ನ ಎತ್ಕೊಂಡೋಗಿ ಒಂದು ಗುಹೆ ಒಳಗೆ ಬಿಸಾಕ್ತಾರೆ. ನೋಡಿದ್ರೆ ಗುಹೆಯಿಂದ ಯಾರೋ ವಾಪಸ್ ಕರಡಿಯನ್ನ ಎಸೆದು ನನ್ಗೆ ಪ್ರಾಣಿ ಬೇಕಿಲ್ಲ, ಮನುಷ್ಯರು ಬೇಕು ಅಂತ ಹೇಳ್ತಾನೆ. ಅದು ಯಾರು ಅಂತ ಮುಂದೆ ನೋಡೋಣ. ಮಾರನೇ ದಿನ ಅಲೋಕ್ ಪ್ಲೇನ್ ಅಲ್ಲಿದ್ದ ರೇಡಿಯೋ ತಗೊಂಡು ಅವನ ಹೆಡ್ಸೆಟ್ ಗೆ ಕನೆಕ್ಟ್ ಮಾಡ್ಕೊಂಡು ಸಾಂಗ್ ಕೇಳ್ತಾ ಇರ್ತಾನೆ. ಅಲ್ಲಿಗೆ ತಾಡ್ಕ ಬಂದಾಗ ಅವಳಿಗೂ ಹೆಡ್ಸೆಟ್ ಹಾಕ್ಸಿ ಸಾಂಗ್ ಕೇಳಿಸ್ತಾನೆ. ತಾಡ್ಕ ಆ ರೀತಿ ಹಾಡ್ ಕೇಳಿದ್ದು ಅದೇ ಮೊದಲ ಬಾರಿಗೆ. ಅದಕ್ಕೆ ಅವಳು ಸರ್ಪ್ರೈಸ್ ಆಗೋಗಿರ್ತಾಳೆ. ಆಮೇಲೆ ಅಲೋಕ್ ತಿನ್ನೋಕೆ ಏನಾದ್ರೂ ಇದ್ಯಾ ಅಂತ ತಾಡ್ಕನ ಕೇಳ್ತಾನೆ. ತಾಡ್ಕ ಹೋಗಿ ಯಾವುದೋ ಪ್ರಾಣಿನ ಬೇಟೆಯಾಡ್ಕೊಂಡು ಬರ್ತಾಳೆ. ಆದ್ರೆ ಅಲೋಕ್ ಪ್ರಾಣಿ ಬೇಡ ಅಂತ ಹೇಳಿ ಅಲ್ಲೇ ಗಿಡಗಳಲ್ಲಿ ಬಿಟ್ಟಿದ್ದ ಹಣ್ಣನ್ನು ತಿಂದು ತಾಡ್ಕಾಗೂ ಹಣ್ಣು ತಿನ್ನೋದು ಹೇಳ್ಕೊಡ್ತಾನೆ. ಆ ದಿನ ರಾತ್ರಿ ಅಲೋಕ್ ತಾಡ್ಕ ಜೊತೆ ಪ್ಲೇನ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾನೆ. ಹಾಗೆ ಅಲೋಕ್ ತಾಡ್ಕಾಗೆ ಕಿಸ್ ಮಾಡೋಕೆ ಹೋಗ್ತಾನೆ. ನೋಡಿದ್ರೆ ತಾಡ್ಕ ಅಲೋಕ್ಗೆ ಅವಳ ಕೋರೆ ಹಲ್ಲಲ್ಲಿ ಕಚ್ಚೋಕೆ ಹೋಗ್ತಾಳೆ. ಅಷ್ಟರಲ್ಲಿ ತಾಡ್ಕ ಕಂಟ್ರೋಲ್ ಆಗಿ ಮಾಯ ಆಗ್ಬಿಡ್ತಾಳೆ. ಯಾಕಂದ್ರೆ ಅವಳಿಗೆ ಮನುಷ್ಯರನ್ನ ನೋಡಿದ್ರೆ ಅವರ ರಕ್ತ ಕುಡಿಬೇಕು ಅನ್ಸ್ತಾ ಇರುತ್ತೆ, ಅದಕ್ಕೆ. ಅಲೋಕ್ ತಾಡ್ಕನ ಹುಡುಕಿಕೊಂಡು ಕಾಡೊಳಗೆ ಹೋಗ್ತಾನೆ. ಅಲೋಕ್ನ ಬೇತಾಳ ಊರಿನ ಜನರು ನೋಡ್ಬಿಡ್ತಾರೆ.
ತಾಡ್ಕ ಅಲೋಕ್ನ ಅವರಿಂದ ಕಾಪಾಡೋಕೆ ಬರ್ತಾಳೆ. ಆದ್ರೂ ಅವರು ಅಲೋಕ್ಗೆ ಹೊಡೆದು ಅವರ ಊರಿಗೆ ಎತ್ತಾಕೊಂಡು ಹೋಗ್ತಾರೆ. ಇವಾಗ ಆ ಊರಿನ ಜನರು ಅಲೋಕ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾರೆ. ತಾಡ್ಕ ಅಲೋಕ್ಗೆ ಬೇತಾಳರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಅಲೋಕ್ನ ಕಾಪಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೂ ಆ ಊರಿನ ಜನರು ಅಲೋಕ್ನ ತೆಗೆದುಕೊಂಡು ಹೋಗಿ ಆ ಗುಹೆಗೆ ಎಸಿತಾರೆ. ಆ ಗುಹೆಯಲ್ಲಿ ನಾವು ಮೊದಲ ಸೀನಲ್ಲಿ ಸಿಕಂದರ್ ಮೇಲೆ ಅಟ್ಯಾಕ್ ಮಾಡಿದ್ದ ವ್ಯಕ್ತಿನ ನೋಡಿದ್ವಲ್ಲ, ಅವನು ಇರ್ತಾನೆ. ಅವನನ್ನ ಊರಿನ ಜನ ಕಟ್ಟಾಕಿರ್ತಾರೆ. ಯಾಕಂದ್ರೆ ಬೇತಾಳರಲ್ಲಿ ಒಂದು ನಿಯಮ ಇರುತ್ತೆ, ಯಾರು ಕೂಡ ಮನುಷ್ಯರ ರಕ್ತ ಕುಡಿದು ಮನುಷ್ಯರನ್ನ ಬೇತಾಳ ಮಾಡಬಾರದು ಅಂತ. ಆದ್ರೆ ಇವಾಗ ಗುಹೆಯಲ್ಲಿರುವ ಯಕ್ಷಾಸನ್ ಅನ್ನೋ ಬೇತಾಳ ಮನುಷ್ಯರ ರಕ್ತ ಕುಡಿದು ಬೇತಾಳರನ್ನಾಗಿ ಮಾಡ್ತಾ ಇರ್ತಾನೆ. ಅದಕ್ಕೆ ಅವನನ್ನ ಆ ಗುಹೆಯಲ್ಲಿ ಬಂಧಿಸಿರ್ತಾರೆ. ಈ ಯಕ್ಷಾಸನ್ನೇ ಈ ಬೇತಾಳರ ಗುಂಪಿನ ಲೀಡರ್. ತಾಮ ಅಂದ್ರು ಲೀಡರ್ ಅಂತಾನೆ ಅರ್ಥ. ಇವಾಗ ಯಕ್ಷಾಸನ್ ಅಲೋಕ್ನ ರಕ್ತ ಕುಡಿಯೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ತಾಡ್ಕ ಬಂದು ಅಲೋಕ್ನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾಳೆ. ಅವ್ರನ್ನ ಹಿಡಿಯೋಕೆ ಆ ಊರಿನ 3 ಜನ ಬೇತಾಳರು ಹೋಗ್ತಾರೆ. ಆದ್ರೂ ತಾಡ್ಕ ಅಲೋಕ್ನ ಕರ್ಕೊಂಡು ಮೇನ್ ರೋಡ್ಗೆ ಹೋಗಿ ಎಸ್ಕೇಪ್ ಆಗೋಕೆ ಹೇಳ್ತಾಳೆ. ಅಲೋಕ್ಗೆ ತಾಡ್ಕನ ಬಿಟ್ಟು ಹೋಗೋಕೆ ಮನಸ್ಸಾಗಲ್ಲ. ಜೊತೆಯಲ್ಲಿ ಬಾ ಅಂತ ಕರೀತಾನೆ. ತಾಡ್ಕಾಗೂ ಅಲೋಕ್ ಇಷ್ಟ ಆಗಿದ್ದ ಕಾರಣ ತಾಡ್ಕ ಅಲೋಕ್ ಜೊತೆ ಬೆಟ್ಟದ ಮೇಲಿಂದ ರೋಡಲ್ಲಿ ಬರ್ತಿದ್ದ ಒಂದು ಟ್ರಕ್ ಒಳಗೆ ಬೀಳ್ತಾಳೆ. ಹೇಗೋ ಅಲೋಕ್ ಮತ್ತೆ ತಾಡ್ಕ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಅಲೋಕ್ ತಾಡ್ಕಾಗೆ ಬೇರೆ ಡ್ರೆಸ್ ಕೊಡ್ತಾನೆ. ಅದನ್ನ ಹಾಕೊಂಡು ಅಲೋಕ್ ತಾಡ್ಕ ಕರ್ಕೊಂಡು ಅವನ ಮನೆಗೆ ಹೋಗ್ತಾನೆ. ನೋಡಿದ್ರೆ ಅವನ ತಂದೆ ತಾಯಿ ಅಲೋಕ್ನ ಕರಡಿ ಸಾಯಿಸ್ಬಿಟ್ಟಿದೆ ಅಂತ ಅನ್ಕೊಂಡು ಫೋಟೋಗೆ ಹಾರ ಹಾಕಿ ಪೂಜೆ ಮಾಡ್ತಾ ಇರ್ತಾರೆ. ಅಲೋಕ್ ಮನೆಗೆ ವಾಪಸ್ ಬಂದಿದ್ದು ನೋಡಿ ಅವನ ತಾಯಿ ಖುಷಿ ಆಗ್ತಾರೆ. ಆದ್ರೆ ಅಲೋಕ್ ತಂದೆಗೆ ಅಲೋಕ್ ರೀತಿ ಬೇರೆ ಯಾರೋ ಬಂದಿರ್ಬೇಕು ಅಂತ ಡೌಟ್ ಆಗ್ತಾ ಇರುತ್ತೆ. ಅದಕ್ಕೆ ಅಲೋಕ್ನ ರೂಮ್ಗೆ ಕರ್ಕೊಂಡೋಗಿ ಅಲೋಕ್ ಬ್ಯಾಕ್ ಅಲ್ಲಿ ಮಚ್ಚೆ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅವಾಗ ಅಲೋಕ್ಗೆ ಅಂತ ಕನ್ಫರ್ಮ್ ಆಗುತ್ತೆ. ಅಲೋಕ್ ಬಂದಿದ್ದು ನೋಡಿ ಅವನ ರಿಲೇಟಿವ್ಸ್ ಎಲ್ಲ ಹೊರಟೋಗ್ತಾರೆ. ಅಲೋಕ್ ತಂದೆ ತಾಯಿ ತಾಡ್ಕನ ನೋಡಿ ಅವಳ ಬಗ್ಗೆ ಕೇಳ್ತಾರೆ. ಅವಾಗ ಅಲೋಕ್ ತಾಡ್ಕ ಒಬ್ಬಳು ಅನಾಥೆ, ಅವಳೇ ನನ್ನ ಕಾಪಾಡಿದ್ದು, ಸ್ವಲ್ಪ ದಿನ ಮನೆಯಲ್ಲೇ ಇರ್ತಾಳೆ ಅಂತ ಹೇಳ್ತಾನೆ. ಅದು ಅಲೋಕ್ ತಂದೆಗೆ ಇಷ್ಟ ಆಗಲ್ಲ. ಆದ್ರೆ ಅಲೋಕ್ ತಾಯಿ ಅದಕ್ಕೆ ಒಪ್ಕೋತಾರೆ. ಆ ದಿನ ರಾತ್ರಿ ಅಲೋಕ್ ತಂದೆ ಟಿವಿಯಲ್ಲಿ ದೆವ್ವ ಬಿಡಿಸೋ ಒಬ್ಬರು ಮಂತ್ರವಾದಿನ ನೋಡ್ತಾನೆ. ಹಾಗೆ ರಾತ್ರಿ ಅಲೋಕ್ ತಾಡ್ಕ ರೂಮ್ಗೆ ಹೋಗ್ತಾನೆ. ತಾಡ್ಕಾಗೆ ಅಲ್ಲಿಯ ಊಟ ಸೆಟ್ ಆಗ್ತಾ ಇರಲ್ಲ. ಅವಳಿಗೆ ಪ್ರಾಣಿ ತಿಂದೆ ಅಭ್ಯಾಸ. ಅದಕ್ಕೆ ಪಕ್ಕದ ಮನೆಯ ನಾಯಿಯನ್ನೇ ನೋಡ್ತಾ ಇರ್ತಾಳೆ. ಹಾಗೆ ಅವಳಿಗೆ ಬೆಡ್ ಮೇಲೂ ಮಲಗುವ ಅಭ್ಯಾಸ ಇರಲ್ಲ. ಅದಕ್ಕೆ ಅವಳು ಬೆಡ್ ಕೆಳಗೆ ಮಲಗ್ತಾಳೆ. ಪಕ್ಕದಲ್ಲಿ ಅಲೋಕ್ನು ಮಲಗಿಸಿಕೊಂಡು ಅವನ ಜೊತೆ ಮಾತಾಡ್ತಾ ಇರ್ತಾಳೆ. ಅವಾಗ ರೂಮ್ಗೆ ಅಲೋಕ್ ತಾಯಿ ಬಂದ್ಬಿಡ್ತಾರೆ. ಅಲೋಕ್ ಮತ್ತೆ ತಾಡ್ಕ ಬೆಡ್ ಕೆಳಗೆ ಇರೋದು ನೋಡಿ ಅಲೋಕ್ ದೊಡ್ಡವನಾದ ಅನ್ಕೊಂಡು ಅವನ ತಾಯಿ ಸುಮ್ನೆ ಹೋಗ್ಬಿಡ್ತಾರೆ. ಈ ಕಡೆ ಯಕ್ಷಾಸನ್ ಅವನ ಕಡೆಯ ಬೇತಾಳರಿಗೆ ತಾಡ್ಕನ ಹುಡುಕಿ ಎಳ್ಕೊಂಡ್ ಬರೋಕೆ ಹೇಳ್ತಾನೆ. ಈ ಕಡೆ ಅಲೋಕ್ ತಂದೆ ಮನೆಯಲ್ಲಿ ನೀರ್ ಕುಡಿಯೋಕೆ ಹೋದಾಗ ಅವನಿಗೆ ತಾಡ್ಕ ಮರದ ಕೊಂಬೆಗಳ ಮೇಲೆ ಜಂಪ್ ಮಾಡ್ತಾ ಇರೋದು ಕಾಣಿಸುತ್ತೆ. ಅವನು ಹೋಗಿ ಅವನ ಹೆಂಡತಿಗೆ ತಾಡ್ಕ ಒಬ್ಬಳು ಶೈತಾನ್ ಇರಬೇಕು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅವನ ಹೆಂಡತಿನೇ ದೆವ್ವದ ರೀತಿ ಆಡ್ತಾ ಅಲೋಕ್ ತಂದೆಗೆ ಸುಮ್ನೆ ಮಲಿಕೊಳ್ಳೋಕೆ ಹೇಳ್ತಾಳೆ. ಇವಾಗ ತಾಡ್ಕ ಹೋಗಿ ನಾಯಿ ಮರಿನ ಎತ್ಕೊಂಡಿರ್ತಾಳೆ. ಅದ್ನ ಅಲೋಕ್ ನೋಡಿ ಅದ್ನೆಲ್ಲ ತಿನ್ಬಾರ್ದು ಅಂತ ಹೇಳ್ತಾನೆ. ಮಾರನೇ ದಿನ ಅಲೋಕ್ ಆಫೀಸ್ಗೆ ಹೋಗ್ತಾನೆ. ಅವನ್ನ ಕಾಡಲ್ಲಿ ಬಿಟ್ಟು ಹೋಗಿದ್ದ ಫ್ರೆಂಡ್ ನ ಭೇಟಿಯಾಗಿ ತಾಡ್ಕ ಬಗ್ಗೆ ಹೇಳ್ತಾ ಉರಿಸ್ತಾನೆ. ಆಮೇಲೆ ಸಂಜೆ ಅಲೋಕ್ ತಾಡ್ಕನ ಒಂದು ನಾನ್ ವೆಜ್ ರೆಸ್ಟೋರೆಂಟ್ಗೆ ಕರ್ಕೊಂಡ್ ಬರ್ತಾನೆ. ಅಲ್ಲಿ ತಾಡ್ಕಾಗೆ ನಾನ್ ವೆಜ್ ಕೊಟ್ರೆ ತಾಡ್ಕಾಗೆ ಅದನ್ನು ತಿನ್ನೋಕೆ ಆಗಲ್ಲ. ತಾಡ್ಕಾಗೆ ಬಾಟಲಿಯಲ್ಲಿದ್ದ ರೆಡ್ ವೈನ್ ರಕ್ತದ ತರ ಕಾಣಿಸುತ್ತೆ. ರಕ್ತ ಅನ್ಕೊಂಡು ಚೆನ್ನಾಗಿ ವೈನ್ ಕುಡಿದು ಅಲ್ಲಿದ್ದ ಜಿಮ್ಮಿ ಅನ್ನೋ ಹುಡುಗರ ಗ್ಯಾಂಗ್ ಜೊತೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ. ಅದನ್ನ ಅಲೋಕ್ ನೋಡಿ ತಾಡ್ಕನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಡ್ತಾನೆ. ಆದ್ರೆ ಈ ಜಿಮ್ಮಿ ಗ್ಯಾಂಗ್ ಅಲೋಕ್ ಕಾರ್ನ ಫಾಲೋ ಮಾಡ್ಕೊಂಡ್ ಬರ್ತಾರೆ. ಅಲೋಕ್ ಒಂದು ಜಾಗದಲ್ಲಿ ಕಾರ್ ನಿಲ್ಲಿಸಿ ಜಿಮ್ಮಿ ಗ್ಯಾಂಗ್ ಜೊತೆ ಮಾತಾಡೋಕೆ ಹೋಗ್ತಾನೆ. ಆದ್ರೆ ಅವರು ಅಲೋಕ್ಗೆ ಚೆನ್ನಾಗಿ ಹೊಡಿತಾ ಇರ್ತಾರೆ. ಅದನ್ನ ನೋಡಿ ತಾಡ್ಕ ಅವಳ ಶಕ್ತಿಯಿಂದ ಜಿಮ್ಮಿ ಮತ್ತೆ ಜಿಮ್ಮಿ ಗ್ಯಾಂಗ್ಗೆ ಚೆನ್ನಾಗಿ ಹೊಡಿತಾಳೆ. ಆಮೇಲೆ ಅಲೋಕ್ ತಾಡ್ಕನ ಅಲ್ಲಿಂದ ಕೂಡ ಕರ್ಕೊಂಡು ಹೋಗ್ಬಿಡ್ತಾನೆ. ಅಲೋಕ್ ಮತ್ತೆ ತಾಡ್ಕ ಜಿಮ್ಮಿ ಗ್ಯಾಂಗ್ ನ ಜೀವಂತವಾಗಿ ಬಿಟ್ಟು ಹೋಗಿದ್ರು. ತಾಡ್ಕನ ಫಾಲೋ ಮಾಡ್ತಿದ್ದ ಯಕ್ಷಾಸನ್ನ ಬೇತಾಳರು ಜಿಮ್ಮಿ ಗ್ಯಾಂಗ್ ನ ಸಾಯಿಸ್ಬಿಡ್ತಾರೆ. ಮನೆಗೆ ಬಂದ ಅಲೋಕ್ಗೆ ತಾಡ್ಕ ಒಬ್ಬಳು ಬೇತಾಳ್ ಅಂತ ಇವಾಗ ಗೊತ್ತಾಗುತ್ತೆ. ಅವಳ ಕೋರೆ ಹಲ್ಲನ್ನ ನೋಡಿ ಗಾಬರಿ ಆಗೋಗ್ತಾನೆ. ಇವಾಗ ತಾಡ್ಕ ಈ ಬೇತಾಳರ ಕಥೆಯನ್ನ ಹೇಳ್ತಾಳೆ. ಹಿಂದಿನ ಕಾಲದಲ್ಲಿ ಬೇತಾಳರು ಮನುಷ್ಯರಂತೆ ಆರಾಮಾಗಿ ಜೀವನ ಸಾಗಿಸ್ತಾ ಇರ್ತಾರೆ. ಆದ್ರೆ ಕೆಲವು ಮನುಷ್ಯರು ಒಂದು ಬಾರಿ ಒಂದು ಊರಿನ ಎಲ್ಲಾ ಬೇತಾಳರನ್ನ ಕೊಲೆ ಮಾಡ್ಬಿಡ್ತಾರೆ. ಅದನ್ನ ನೋಡಿ ಈ ಯಕ್ಷಾಸನ್ ಮನುಷ್ಯರ ರಕ್ತ ಏರಿ ಅವರನ್ನ ಬೇತಾಳರನ್ನಾಗಿ ಮಾಡ್ತಾ ಇರ್ತಾನೆ. ಅದಕ್ಕೆ ಯಕ್ಷಾಸನ್ ತಾಮ ಆಗಿದ್ರು ಅವನನ್ನ ಬಂದಿ ಮಾಡಿರ್ತಾರೆ. ಇದು ಬೇತಾಳರ ಕತೆ. ಅವಾಗ್ಲಿಂದ ಬೇತಾಳರು ಕಾಡಲ್ಲಿ ಯಾರಿಗೂ ಕಾಣದ ಹಾಗೆ ಜೀವನ ಮಾಡ್ತಾ ಇರ್ತಾರೆ. ಇದ್ನೆಲ್ಲ ಇವಾಗ ತಾಡ್ಕ ಅಲೋಕ್ಗೆ ಹೇಳುವಾಗ ಅಲೋಕ್ ಮನೆಗೆ ಇನ್ಸ್ಪೆಕ್ಟರ್ ಪಿಕೆ ಅನ್ನೋನು ಬರ್ತಾನೆ. ಬಂದು ತಾಡ್ಕ ಜೊತೆ ಸಪರೇಟ್ ಆಗಿ ಮಾತಾಡ್ಬೇಕು ಅಂತ ತಾಡ್ಕನ ಒಂದು ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ನೋಡಿದ್ರೆ ಇನ್ಸ್ಪೆಕ್ಟರ್ ಪಿಕೆ ಕೂಡ ಬೇತಾಳೆ ಅಂತ ಗೊತ್ತಾಗುತ್ತೆ. ಅವನು ತಾಡ್ಕಾಗೆ ಒಂದು ವಿಡಿಯೋ ತೋರಿಸ್ತಾನೆ. ಆ ವಿಡಿಯೋ ಅಲ್ಲಿ ಜಿಮ್ಮಿ ಮತ್ತೆ ಗ್ಯಾಂಗ್ ಸತ್ತೋಗಿರ್ತಾರೆ. ಅದನ್ನ ಪಿಕೆ ತಾಡ್ಕಾನೆ ಮಾಡಿರೋದು ಅಂತ ಅನ್ಕೊಂಡ್ ಬಂದಿರ್ತಾನೆ. ಆದ್ರೆ ತಾಡ್ಕಾಗೆ ಅವಳು ಕೊಲೆ ಮಾಡಿದ್ಲೋ ಇಲ್ವೋ ಅಂತ ಅವಳಿಗೇನೆ ಸರಿಯಾಗಿ ನೆನಪಾಗ್ತಾ ಇರಲ್ಲ. ಪಿಕೆ ತಾಡ್ಕಾಗೆ ವಾಪಸ್ ಬೇತಾಳರ ಊರಿಗೆ ಹೋಗೋಕೆ ವಾರ್ನ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈ ವಿಷಯನ ತಾಡ್ಕ ಹೋಗಿ ಅಲೋಕ್ಗೆ ಹೇಳ್ತಾಳೆ. ತಾಡ್ಕ ಅವಳು ಕೊಲೆ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾಳೆ.
ಆದ್ರೆ ತಾಡ್ಕಾನೆ ಕನ್ಫರ್ಮ್ ಆಗಿ ಕೊಲೆ ಮಾಡಿಲ್ಲ ಅಂತ ಹೇಳೋಕೆ ಆಗ್ತಾ ಇರಲ್ಲ. ಇವಾಗ ತಾಡ್ಕ ಅಲೋಕ್ಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ವಾಪಸ್ ಅವಳ ಊರಿಗೆ ಹೋಗ್ಬೇಕಿರುತ್ತೆ. ಅದಕ್ಕೆ ಅಲೋಕ್ ತಾಡ್ಕಾನ ಕರ್ಕೊಂಡು ಬಸ್ ಸ್ಟಾಪ್ ಗೆ ಬಂದು ಬೇಜಾರಲ್ಲಿ ಬಸ್ ಹತ್ತಿಸ್ತಾನೆ. ಆದ್ರೆ ಅಲೋಕ್ಗೆ ತಾಡ್ಕಾನ ಮರೆಯೋಕೆ ಆಗ್ತಾ ಇರಲ್ಲ. ಅದಕ್ಕೆ ಕಾರಲ್ಲಿ ಬಸ್ ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಲೋಕ್ ಬಸ್ ನ ಫಾಲೋ ಮಾಡ್ತಾ ಇರೋದನ್ನ ತಾಡ್ಕ ನೋಡ್ತಾಳೆ. ಆದ್ರೆ ಅಷ್ಟರಲ್ಲಿ ಅಲೋಕ್ ಕಾರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಅಲೋಕ್ ತಾಡ್ಕ ಮಡಿಲಲ್ಲಿ ಪ್ರಾಣ ಬಿಡ್ತಾನೆ. ಇಲ್ಲಿಗೆ ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ನ ನಂತರದ ಸೀನ್ ಅಲ್ಲಿ ತಾಡ್ಕ ಅಲೋಕ್ ನ ಆಸ್ಪತ್ರೆಗೆ ಸೇರಿಸಿರ್ತಾಳೆ. ಅಲ್ಲಿಗೆ ಅಲೋಕ್ ತಂದೆ ತಾಯಿ ಕೂಡ ಬರ್ತಾರೆ. ಡಾಕ್ಟರ್ ಅಲೋಕ್ ನ ಉಳಿಸೋಕೆ ತುಂಬಾ ಟ್ರೈ ಮಾಡ್ತಾರೆ. ಆದ್ರೆ ಆಗಲ್ಲ. ಡಾಕ್ಟರ್ಸ್ ಈಚೆ ಬಂದು ಅಲೋಕ್ ಸತ್ತೋದ ಅಂತ ಹೇಳ್ತಾರೆ. ಅವಾಗ ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆ ಲೈಟ್ಸ್ ಗಳು ಆನ್ ಅಂಡ್ ಆಫ್ ಆಗೋಕೆ ಶುರು ಆಗುತ್ತೆ. ಆಪರೇಷನ್ ಥಿಯೇಟರ್ ಅಲ್ಲಿ ಅಲೋಕ್ ಬಾಡಿ ಶೇಕ್ ಆಗ್ತಾ ಅಲೋಕ್ ಮೈ ಮೇಲೆ ಇದ್ದ ಗಾಯಗಳೆಲ್ಲ ಮಾಯ ಆಗ್ತವೆ. ಜೊತೆಗೆ ನಮಗೆ ಅಲೋಕ್ ಕತ್ತಲ್ಲಿ ಹಲ್ಲಿನ ಮಾರ್ಕ್ಸ್ ಇರೋದು ಕಾಣಿಸುತ್ತೆ. ಅಲೋಕ್ ತಂದೆ ಆಪರೇಷನ್ ಥಿಯೇಟರ್ಗೆ ಹೋದ್ರೆ ಅಲೋಕ್ ಕಾಣಿಸೋದೇ ಇಲ್ಲ. ಕಿಟಕಿಯಿಂದ ನೋಡಿದ್ರೆ ಅಲೋಕ್ ಮೇಲಿರೋ ಮಹಡಿಗೆ ಹೋಗ್ತಾ ಇರ್ತಾನೆ. ಅದನ್ನ ನೋಡಿ ಅಲೋಕ್ ತಂದೆ ಕೂಡ ಮೇಲಿರೋ ಫ್ಲೋರ್ಗೆ ಹೋಗ್ತಾರೆ. ಅಲ್ಲಿ ಬ್ಲಡ್ ಬ್ಯಾಂಕ್ ಇರುತ್ತೆ. ಅಲೋಕ್ ಒಂದು ಪ್ಯಾಕ್ ಬ್ಲಡ್ ತಗೊಂಡು ಕುಡಿತಾ ಇರ್ತಾನೆ. ಅದನ್ನ ನೋಡಿ ಅಲೋಕ್ ತಂದೆ ತಲೆ ಸುತ್ತಿ ಬೀಳ್ತಾರೆ. ಅಲೋಕ್ ತಂದೆ ಕಣ್ಬಿಟ್ಟಾಗ ಅವರು ಅವರ ಮನೆಯಲ್ಲಿ ಇರ್ತಾರೆ. ಇವಾಗ ಅಲೋಕ್ ಕೂಡ ಅವನ ಬೆಡ್ ಅಲ್ಲಿ ಮಲಗಿರ್ತಾನೆ. ಬೆಳಗಾಗುತ್ತೆ. ಅಲೋಕ್ ಮೇಲೆ ಬಿಸಿಲು ಬೀಳ್ತಿದ್ದ ಹಾಗೆ ಅಲೋಕ್ಗೆ ನೋವಾಗ್ತಾ ಇರುತ್ತೆ. ಅಲೋಕ್ ಹೋಗಿ ಕರ್ಟೆನ್ಸ್ ಕ್ಲೋಸ್ ಮಾಡ್ತಾನೆ. ಆಮೇಲೆ ಅಲೋಕ್ಗೆ ಡೌಟ್ ಆಗಿ ಅವನ ಹಾರ್ಟ್ ಬೀಟ್ ನ ಚೆಕ್ ಮಾಡ್ತಾನೆ. ಪಲ್ಸ್ ಚೆಕ್ ಮಾಡ್ತಾನೆ. ಏನು ಬಡ್ಕೊಳ್ತಾ ಇಲ್ಲ. ಅಲೋಕ್ ಅಂತೂ ಗಾಬರಿ ಆಗೋಗ್ತಾನೆ. ಅವಾಗ ಅಲ್ಲಿಗೆ ತಾಡ್ಕ ಬರ್ತಾಳೆ. ಇಲ್ಲಿ ಅಲೋಕ್ಗೆ ಗೊತ್ತಾಗುತ್ತೆ ಅಲೋಕ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದಾಗ ತಾಡ್ಕ ಅಲೋಕ್ ನ ರಕ್ತ ಕುಡ್ದಿರ್ತಾಳೆ. ಅದ್ರಿಂದ ಅಲೋಕ್ ಬದುಕಿ ಅವನು ಇವಾಗ ಬೇತಾಳ ಆಗಿರ್ತಾನೆ ಅಂತ. ಅದ್ರಿಂದ ಇವಾಗ ಅವನ ದೇಹದಲ್ಲೂ ಹಾರ್ಟ್ ಇರಲ್ಲ. ಇದ್ನ ತಾಡ್ಕ ಅಲೋಕ್ಗೆ ಹೇಳಿದಾಗ ಅಲೋಕ್ ತಾಡ್ಕಾಗೆ ಬೈತಾ ಇರ್ತಾನೆ. ಅವಾಗ ತಾಡ್ಕ ಅಲೋಕ್ಗೆ ಕಿಸ್ ಮಾಡಿ ಅವಳು ಅಲೋಕ್ ನ ಪ್ರೀತಿ ಮಾಡ್ತಿರೋದಾಗಿ ಹೇಳ್ತಾಳೆ. ಈ ಕಡೆ ತಾಡ್ಕ ಅಲೋಕ್ ರಕ್ತ ಕುಡಿದಿದ್ದಾಳೆ ಅಂತ ಬೇತಾಳ ಊರಿನ ಜನರಿಗೆ ಗೊತ್ತಾಗುತ್ತೆ. ಇದ್ರಿಂದ ಯಕ್ಷಾಸನ್ ಅಂತೂ ತುಂಬಾ ಖುಷಿ ಆಗ್ತಾನೆ. ಯಾಕಂದ್ರೆ ಅಲ್ಲಿನ ರೂಲ್ ಪ್ರಕಾರ ಇವಾಗ ಯಕ್ಷಾಸನ್ನ ರಿಲೀಸ್ ಮಾಡಿ ತಾಡ್ಕಾನ ಬಂದಿ ಮಾಡ್ಬೇಕಿರುತ್ತೆ. ಅದಕ್ಕೆ ಯಕ್ಷಾಸನ್ ಅಂತೂ ಫುಲ್ ಹ್ಯಾಪಿ ಆಗೋಗ್ತಾನೆ. ಇವಾಗ ತಾಡ್ಕ ಅವಳನ್ನ ಬಂದಿ ಮಾಡೋ ವಿಷಯನ ಅಲೋಕ್ ಹೇಳ್ತಾಳೆ. ಅದ್ನ ಕೇಳಿ ಅಲೋಕ್ ನೀವಿರೋದೆ ಮನುಷ್ಯರನ್ನ ಕೊಲ್ಲೋಕೆ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ತಾಡ್ಕ ನಾವಿರೋದು ಕೊಲ್ಲೋಕಲ್ಲ, ಕಾಪಾಡೋಕೆ. ಮಾಕಾಳಿ ರಕ್ತ ಬೀಜರನ್ನ ಕೊಲ್ಲುವಾಗ ರಕ್ತ ಬೀಜಾಸುರನ ರಕ್ತದಿಂದ ತುಂಬಾ ರಕ್ತ ಬೀಜರು ಉಡ್ತಾನೆ ಇದ್ರು. ಅದಕ್ಕೆ ಮಾಕಾಳಿ ಬೇತಾಳರನ್ನ ಸೃಷ್ಟಿ ಮಾಡಿದ್ದು. ಮಾಕಾಳಿ ರಕ್ತ ಬೀಜರನ್ನ ಕೊಲ್ತಾ ಹೋದ ಹಾಗೆ ಬೇತಾಳರು ರಕ್ತ ನೆಲದ ಮೇಲೆ ಬೀಳದ ಹಾಗೆ ಕುಡಿಬೇಕಿತ್ತು. ಅದಕ್ಕೋಸ್ಕರ ನಾವು ಸೃಷ್ಟಿಯಾಗಿದ್ದು. ಇವಾಗ ನೀನು ಕೂಡ ಬೇತಾಳ ಆಗಿದ್ಯಾ. ನೀನು ಕೂಡ ಪ್ರಪಂಚ ಕಾಪಾಡೋಕೆ ಸಹಾಯ ಮಾಡ್ಬೇಕು ಅಂತ ಹೇಳ್ತಾಳೆ. ಇವಾಗ ಅಲೋಕ್ ಕೂಡ ಅಮರನಾಗಿರ್ತಾನೆ. ಅವನಿಗೆ ಸಾವೇ ಇರಲ್ಲ. ಇವಾಗ ಅಲೋಕ್ ಅವನ ಶಕ್ತಿಗಳನ್ನ ನಿಯಂತ್ರಣ ಮಾಡೋದನ್ನ ಕಲಿತಾ ಹೋಗ್ತಾನೆ. ಅಲೋಕ್ಗೆ ಸೂಪರ್ ಸ್ಟ್ರೆಂತ್ ಇರುತ್ತೆ. ಮರದಿಂದ ಮರಕ್ಕೆ ಕೋತಿ ರೀತಿ ಜಂಪ್ ಮಾಡೋ ಪವರ್ ಇರುತ್ತೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್. ಮನುಷ್ಯರನ್ನ ನೋಡಿದ್ರೆ ರಕ್ತ ಕುಡಿಬೇಕು ಅನ್ಸುತ್ತೆ. ಅದೊಂದನ್ನ ಕಂಟ್ರೋಲ್ ಮಾಡ್ಬೇಕಿರುತ್ತೆ. ಹೀಗಿದ್ದಾಗ ಒಂದಿನ ಅಲೋಕ್ ತಂದೆ ಶೇವ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕುಯ್ಕೊಂಡು ರಕ್ತ ಬಂದ್ಬಿಡುತ್ತೆ. ಅದನ್ನ ನೋಡಿ ಅಲೋಕ್ ಕೋರೆ ಹಲ್ಲು ಈಚೆ ಬರುತ್ತೆ. ಅದನ್ನ ಕನ್ನಡಿಯಲ್ಲಿ ಅಲೋಕ್ ತಂದೆ ನೋಡ್ಬಿಡ್ತಾರೆ. ಆದ್ರೆ ಅಲೋಕ್ ಹೇಗೋ ಮ್ಯಾನೇಜ್ ಮಾಡ್ತಾನೆ. ಇವಾಗ ಅಲೋಕ್ ತಂದೆ ಡೈರೆಕ್ಟ್ ಇನ್ಸ್ಪೆಕ್ಟರ್ ಪಿಕೆ ಬಳಿಗೆ ಹೋಗಿ ಅಲೋಕ್ಗೆ ತಾಡ್ಕ ಏನೋ ಮಾಡಿದ್ದಾಳೆ, ಅಲೋಕ್ ವಿಚಿತ್ರವಾಗಿ ಆಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ಪಿಕೆ ಅವನೆಲ್ಲಾನು ಸರಿ ಮಾಡ್ತಾನೆ ಅಂತ ಹೇಳಿ ಅಲೋಕ್ ತಂದೆನ ಮನೆಗೆ ಕಳಿಸ್ತಾನೆ. ಈ ಕಡೆ ಬೇತಾಳರ ಊರಲ್ಲಿ ಊರಿನ ಮುಖ್ಯಸ್ಥ ತಾಡ್ಕಾನ ಕರ್ಕೊಂಡು ಬರೋಕೆ ಯಕ್ಷಾಸನ್ನ ಕಡೆಯ 3 ಜನ ಬೇತಾಳರಿಗೆ ಹೇಳ್ತಾರೆ. ಅವರು ಮೊದಲು ಅಲೋಕ್ನ ಕೊಂದು ಆಮೇಲೇನೆ ತಾಡ್ಕಾನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಈ ಕಡೆ ಅಲೋಕ್ ಒಂದು ಬಿಲ್ಡಿಂಗ್ ಮೇಲೆ ಇರ್ತಾನೆ. ಅಲ್ಲಿಗೆ ತಾಡ್ಕ ಬರ್ತಾಳೆ. ತಾಡ್ಕ ಆ ಬಿಲ್ಡಿಂಗ್ ಇಂದ ಪಕ್ಕದ ಬಿಲ್ಡಿಂಗ್ ಗೆ ಜಂಪ್ ಮಾಡಿ ಅಲೋಕ್ ಜಂಪ್ ಮಾಡೋಕೆ ಹೇಳ್ತಾಳೆ. ಅಲೋಕ್ ಭಯದಲ್ಲೇ ಜಂಪ್ ಮಾಡ್ತಾನೆ. ಹಾಗೆ ಇಬ್ರು ಜಂಪ್ ಮಾಡ್ಕೊಂಡೆ ಅವರ ರೂಮ್ಗೆ ಹೋಗ್ತಾರೆ. ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಬೇತಾಳರು ಸುಳ್ಳು ಹೇಳಿದ್ರೆ ಅವರ ಕೋರೆ ಹಲ್ಲು ಈಚೆ ಬರ್ತಾ ಇರುತ್ತೆ ಅಂತ. ಅಲೋಕ್ ಮತ್ತೆ ತಾಡ್ಕ ಅವರ ರೂಮ್ಗೆ ಹೋದಾಗ ಅಲ್ಲಿಗೆ ಅಲೋಕ್ ತಂದೆ ಬರ್ತಾರೆ. ಅವಾಗ ಅಲೋಕ್ ಏನೋ ಸುಳ್ಳು ಹೇಳ್ತಾನೆ. ಅವನ ಹಲ್ಲು ಈಚೆ ಬಂದ್ಬಿಡುತ್ತೆ. ಈ ಸಲ ಅಲೋಕ್ ಅವನ ತಂದೆ ಕೈಯಿಂದ ಎಸ್ಕೇಪ್ ಆಗೋಕೆ ಆಗಲ್ಲ. ಅಲೋಕ್ ಎಲ್ಲ ನಿಜ ಹೇಳಲೇಬೇಕಿರುತ್ತೆ. ತಾಡ್ಕ ಅಲೋಕ್ ಸೇರಿ ಎಲ್ಲಾ ನಿಜವನ್ನ ಹೇಳ್ತಾರೆ. ಆದ್ರೆ ಅಲೋಕ್ ತಂದೆಗೆ ಅದ್ನೆಲ್ಲ ನಂಬೋಕೆ ಆಗಲ್ಲ. ಅಲೋಕ್ ತಂದೆ ಡಾಕ್ಟರ್ಸ್ಗೆ ತೋರ್ಸೋಣ ಅಂತ ಹೇಳ್ತಾನೆ. ಅವ್ರ ಕೈಲೂ ಆಗಲ್ಲ ಅಂತ ಗೊತ್ತಾಗುತ್ತೆ. ಇವಾಗ ಅಲೋಕ್ ತಂದೆಗೆ ಅವನು ಟಿವಿಯಲ್ಲಿ ಮಂತ್ರವಾದಿ ನೋಡಿದ್ದು ನೆನಪಾಗುತ್ತೆ. ಅವನ್ ಬಳಿಗೆ ಅಲೋಕ್ನ ಕರ್ಕೊಂಡು ಹೋಗೋಣ ಅಂತ ಅನ್ಕೋತಾನೆ. ಈ ಕಡೆ ನಮಗೆ ಆ ಮಂತ್ರವಾದಿನ ತೋರಿಸ್ತಾರೆ. ಅವನ ಹೆಸರು ಪ್ರಭಾಕರ್. ನೋಡಿದ್ರೆ ಪ್ರಭಾಕರ್ ಬಳಿ ಜಾನ್ನ ಇರ್ತಾನೆ. ಜಾನ್ನ ಯಾರು ಅಂದ್ರೆ ಭಾಸ್ಕರ್ನ ಕಸಿನ್. ಭಾಸ್ಕರ್ ಯಾರು ಅಂದ್ರೆ ಬೇಡಿಯಾ. ಇದೊಂದು ಹಾರರ್ ಯೂನಿವರ್ಸ್ ಆಗಿರೋದ್ರಿಂದ ಬೇರೆ ಮೂವಿಯ ಕ್ಯಾರೆಕ್ಟರ್ಸ್ ಗಳು ಕಾಣಿಸ್ತವೆ. ಅದೇ ರೀತಿ ಬೇಡಿಯಾನ ನಾವು ಈ ಮೂವಿಯಲ್ಲಿ ನೋಡ್ತೀವಿ. ಬೇಡಿಯಾ ಅಂದ್ರೆ ಶಕ್ತಿ ಇರೋ ತೋಳ. ಜಾನನ ಕಸಿನ್ ಭಾಸ್ಕರ್ ತೋಳದ ರೀತಿ ಕನ್ವರ್ಟ್ ಆಗ್ತಾ ಇರ್ತಾನೆ. ಇವಾಗ ಭಾಸ್ಕರ್ಗೆ ಒಂದು ಫೈಟ್ ಅಲ್ಲಿ ತುಂಬಾ ಏಟ್ ಆಗಿರುತ್ತೆ. ಅದಕ್ಕೆ ಪರಿಹಾರ ಕೇಳ್ಕೊಂಡು ಜಾನ್ನ ಪ್ರಭಾಕರ್ ಹತ್ರ ಬಂದಿರ್ತಾನೆ.
ಪ್ರಭಾಕರ್ ಬೇಡಿಯ ಹುಷಾರಾಗ್ಬೇಕು ಅಂದ್ರೆ ಬೇತಾಳದ ರಕ್ತ ಬೇಕು, ಆದ್ರೆ ಇವಾಗ ಬೇತಾಳ ಎಲ್ಲೂ ಸಿಗಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಲ್ಲಿಗೆ ಅಲೋಕ್ ತಂದೆ ಬರ್ತಾರೆ. ಅವರು ಜಾನ್ನ ಈಚೆ ಕಳಿಸಿ ಅಲೋಕ್ ಬಗ್ಗೆ ಹೇಳ್ತಾರೆ. ಅಲೋಕ್ ಮತ್ತೆ ನಾರ್ಮಲ್ ಆಗೋಕೆ ಏನಾದ್ರೂ ಔಷಧಿ ಇದೆಯಾ ಅಂತ ಅಲೋಕ್ ತಂದೆ ಕೇಳ್ತಾರೆ. ಆದ್ರೆ ಪ್ರಭಾಕರ್ ಅಲೋಕ್ ಮತ್ತೆ ನಾರ್ಮಲ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದ್ನ ಕೇಳಿ ಅಲೋಕ್ ತಂದೆ ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ಪ್ರಭಾಕರ್ ಜಾನ್ನ ಒಳಗೆ ಕರೆದು ಅಲೋಕ್ ಟಚ್ ಮಾಡಿದ್ದ ಒಂದು ಬಟ್ಟೆನ ಕೊಟ್ಟು ಅದ್ನ ಭಾಸ್ಕರ್ಗೆ ಕೊಡು ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಅಲೋಕ್ ಒಂದು ಸ್ಟ್ರೀಟ್ ಅಲ್ಲಿ ಹೋಗುವಾಗ ಅಲ್ಲಿಗೆ ಆ 3 ಜನ ಬೇತಾಳರು ಬರ್ತಾರೆ. ಅಲೋಕ್ನ ಫಾಲೋ ಮಾಡ್ತಾ ಇರ್ತಾರೆ. ಅದು ಅಲೋಕ್ಗೆ ಗೊತ್ತಾಗಿ ಅವನು ತಾಡ್ಕಾಗೆ ಫೋನ್ ಮಾಡಿ ಆ ವಿಷಯ ಹೇಳಿ ಅವರಿಂದ ಹೇಗೋ ತಪ್ಪಿಸ್ಕೊತಾನೆ. ಅಲೋಕ್ ಅವರಿಂದ ತಪ್ಪಿಸ್ಕೊಂಡು ಒಂದು ಬಿಲ್ಡಿಂಗ್ ಮೇಲೆ ಇರ್ತಾನೆ. ಅವಾಗ ಅಲ್ಲಿಗೆ ಭಾಸ್ಕರ್ ಬರ್ತಾನೆ. ಭಾಸ್ಕರ್ ಯಾರು ಅಂತ ಗೊತ್ತಲ್ಲ, ವರುಣ್ ಧವನ್. ಇಲ್ಲಿಗೆ ಭಾಸ್ಕರ್ ಬಂದಿರೋದು ಅಲೋಕ್ನ ರಕ್ತ ಕುಡಿಯೋಕೆ. ಅದು ಅಲೋಕ್ಗೆ ಗೊತ್ತಾಗಿ ರಕ್ತ ಕುಡಿಯೋದು ನಮ್ ಕೆಲ್ಸ ಅಂತ ಹೇಳಿ ಅಲೋಕ್ ಭಾಸ್ಕರ್ ಜೊತೆ ಫೈಟ್ ಗೆ ಹೋಗ್ತಾನೆ. ಇಬ್ರಿಗೂ ಒಂದು ದೊಡ್ಡ ಫೈಟ್ ಆಗುತ್ತೆ. ಅದ್ರಲ್ಲಿ ಅಲೋಕ್ ಗೆಲ್ತಾ ಇರ್ತಾನೆ. ಅಷ್ಟರಲ್ಲಿ ಭಾಸ್ಕರ್ ಅಲೋಕ್ ದೇಹದ ಒಂದು ಹನಿ ರಕ್ತನ ಕುಡಿತಾನೆ. ಇವಾಗ ಭಾಸ್ಕರ್ ಬೇಡಿಯಾಗಿ ಕನ್ವರ್ಟ್ ಆಗ್ತಾನೆ. ಆದ್ರೆ ಈ ಸಲ ನಾರ್ಮಲ್ ಆಗಿ ಎಲ್ಲ ದೈತ್ಯವಾಗಿ. ಅವನು ಆ ರೀತಿ ದೈತ್ಯ ಬೇಡಿಯ ಆಗೋಕೆ ಅಲೋಕ್ನ ರಕ್ತಾನೆ ಕಾರಣ. ಇವಾಗ ಅಲೋಕ್ಗೆ ಬೇಡಿಯ ಮೇಲೆ ಗೆಲ್ಲೋಕೆ ಆಗಲ್ಲ ಅಂತ ಗೊತ್ತಾಗಿ ಓಡೋಗ್ತಾನೆ. ಆದ್ರೂ ಭಾಸ್ಕರ್ ಅಟ್ಟಾಡಿಸಿಕೊಂಡು ಹೋಗಿ ಹೊಡಿತಾನೆ. ಇನ್ನೇನು ಅಲೋಕ್ ಬಿಲ್ಡಿಂಗ್ ಇಂದ ಬೀಳ್ಬೇಕು, ಅಷ್ಟರಲ್ಲಿ ತಾಡ್ಕ ಬಂದು ಅಲೋಕ್ನ ಕಾಪಾಡ್ತಾಳೆ. ಇಬ್ರು ಒಂದು ಬಟ್ಟೆ ಅಂಗಡಿ ಒಳಗೆ ಹೋಗ್ತಾರೆ. ಅಲ್ಲಿಗೆ ಭಾಸ್ಕರ್ ಕೂಡ ಬರ್ತಾನೆ. ಅಲೋಕ್ ಮತ್ತೆ ತಾಡ್ಕ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಭಾಸ್ಕರ್ ಅವನು ಬೇಡಿಯಾಗಿ ಕನ್ವರ್ಟ್ ಆಗಿರೋದ್ನ ಕನ್ನಡಿಯಲ್ಲಿ ನೋಡ್ತಿದ್ದ ಹಾಗೆ ಭಾಸ್ಕರ್ ನಾರ್ಮಲ್ ಆಗ್ತಾನೆ. ಆಮೇಲೆ ಅವನು ಅಲ್ಲಿಂದ ಮನೆ ಕಡೆ ಹೋಗ್ತಾನೆ. ಇಲ್ಲಿ ನಮ್ಗೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ. ಅದೇನಂದ್ರೆ ಬೇಡಿಯ ಮತ್ತೆ ಬೇತಾಳ ಜನಾಂಗಕ್ಕೆ ಆಗಲ್ಲ, ಅವರು ಶತ್ರುಗಳು ಅಂತ. ಈ ವಿಷಯನ ತಿಳ್ಕೊಳ್ಳೋಕೆ ತಾಡ್ಕ ಅಲೋಕ್ನ ಕರ್ಕೊಂಡು ಇನ್ಸ್ಪೆಕ್ಟರ್ PK ಬಳಿಗೆ ಹೋಗ್ತಾಳೆ. ಇಲ್ಲಿ ಇನ್ಸ್ಪೆಕ್ಟರ್ PKಗೂ ಅಲೋಕ್ ಇವಾಗ ಬೇತಾಳ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ಬೇಡಿಯ ಮತ್ತೆ ಬೇತಾಳಗಳಿಗೆ ಆಗಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಕೆ ಬೇತಾಳಗಳ ಕ್ಲಬ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅಲೋಕ್ಗೆ ಯಾವುದೋ ರಕ್ತ ಅಂತ ಹೇಳಿ ಏನನ್ನು ಕುಡಿಸಿ ಮೂರ್ಛೆ ತಪ್ಪೋ ಹಾಗೆ ಮಾಡ್ತಾನೆ. ಅಲೋಕ್ ಎಚ್ಚರ ಆದ್ರೆ ಅಲ್ಲಿ ತಾಡ್ಕ ಇರಲ್ಲ. ಇವಾಗ ತಾಡ್ಕನ ಆ 3 ಜನ ಬೇತಾಳರು ಅವರ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಅಲೋಕ್ ಬದುಕ್ಬೇಕು ಅಂದ್ರೆ ತಾಡ್ಕನ ಹುಡುಕಿಕೊಂಡು ಹೋಗ್ಬೇಡ ಅಂತ PK ಅಲೋಕ್ಗೆ ಹೇಳಿ ಮನೆಗೆ ಕಳಿಸ್ತಾನೆ. ಮನೆಗೆ ಹೋದ ಅಲೋಕ್ಗೆ ಅವನ ತಂದೆ ಮೋಟಿವೇಶನ್ ಕೊಟ್ಟು ತಾಡ್ಕನ ಕಾಪಾಡುವಂತ ಕಾಡಿಗೆ ಕಳಿಸ್ತಾರೆ. ಅಲೋಕ್ ಕಾಡಿಗೆ ಹೋದ್ರೆ ಆ ಊರಿಗೆ ಹೋಗೋ ದಾರಿ ಸಿಗಲ್ಲ. ಅವಾಗ ಒಬ್ಬ ಬೇತಾಳ ಒಂದು ಜಾಗದಲ್ಲಿ ಕೈ ಇಡ್ತಾನೆ. ಅಲ್ಲಿ ಡೋರ್ ಓಪನ್ ಆಗುತ್ತೆ. ಅದನ್ನ ನೋಡಿ ಅಲೋಕ್ ಕೂಡ ಹೋಗಿ ಅಲ್ಲಿ ಕೈ ಇಡ್ತಾನೆ. ಅಲ್ಲಿ ಮತ್ತೆ ಡೋರ್ ಓಪನ್ ಆಗುತ್ತೆ. ಇವಾಗ ಅಲೋಕ್ ಆ ಬೇತಾಳರ ಊರಿಗೆ ಬರ್ತಾನೆ. ಅಲ್ಲಿ ಇವಾಗ ಊರಿನ ಮುಖ್ಯಸ್ಥ ದೇವಿಯ ವಿಗ್ರಹದ ಮುಂದೆ ನಿಂತ್ಕೊಂಡು ಒಂದು ಮಂತ್ರ ಹೇಳ್ತಾನೆ. ಅದರಿಂದ ಯಕ್ಷಾಸನ್ ಕೈಗೆ ಹಾಕಿದ್ದ ಕೋಳ ಬಿಚ್ಕೊಂಡು ತಾಡ್ಕ ಕೈಗೆ ಹಾಕೊಳ್ಳುತ್ತೆ. ಇವಾಗ ತಾಡ್ಕನ ಆ ಗುಹೆಗೆ ಹಾಕ್ಬೇಕಿರುತ್ತೆ. 100 ವರ್ಷ ತಾಡ್ಕ ಈಚೆ ಬರುವಾಗಿರಲ್ಲ, ಅಥವಾ ತಾಡ್ಕ ರೀತಿ ಬೇರೆ ಯಾರಾದ್ರೂ ತಪ್ಪು ಮಾಡೋವರೆಗೂ ತಾಡ್ಕ ಆ ಗುಹೆಯಲ್ಲೇ ಇರಬೇಕಾಗುತ್ತೆ. ಇದನ್ನೆಲ್ಲ ಜನಗಳ ಮಧ್ಯೆ ನಿಂತ್ಕೊಂಡು ಅಲೋಕ್ ಕೇಳಿಸ್ಕೊತಾನೆ. ಇನ್ನೇನು ತಾಡ್ಕನ ಗುಹೆ ಒಳಗೆ ಹಾಕ್ಬೇಕು. ಅಷ್ಟರಲ್ಲಿ ಜನಗಳ ಗುಂಪಿನಿಂದ ಅಲೋಕ್ ಈಚೆ ಬಂದು ಯಕ್ಷಾಸನ್ ಜೊತೆ 100 ವರ್ಷ ಬೇಡ, 1-2 ವರ್ಷ ಮಾತ್ರ ಗುಹೆ ಒಳಗೆ ಹಾಕಿ ಅಂತ ನೆಗೋಷಿಯೇಷನ್ ಮಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಯಕ್ಷಾಸನ್ ಅಲೋಕ್ ಮಾತು ಕೇಳದೆ ಅಲೋಕ್ ಮೇಲೆ ಅಟ್ಯಾಕ್ ಮಾಡೋಕೆ ಅವನ ಕಡೆಯ 3 ಜನ ಬೇತಾಳರಿಗೆ ಹೇಳ್ತಾನೆ. ಅವರು ಅಟ್ಯಾಕ್ ಮಾಡಿದ್ರು ಅಲೋಕ್ ಅವರಿಗೆ ಚೆನ್ನಾಗಿ ಹೊಡೆದು ಒಬ್ಬನನ್ನ ಯಕ್ಷಾಸನ್ ಕಾಲತ್ರಕ್ಕೇನೆ ಎಸಿತಾನೆ. ಅವಾಗ ಯಕ್ಷಾಸನ್ ಆ ಬೇತಾಳನ ರಕ್ತ ಕುಡಿದು ಶಕ್ತಿಶಾಲಿ ಆಗ್ತಾನೆ. ಇವಾಗ ಯಕ್ಷಾಸನ್ಗೂ ಅಲೋಕ್ ಫೈಟ್ ನಡೆಯುತ್ತೆ. ಯಕ್ಷಾಸನ್ ಅಲೋಕ್ಗೆ ಚೆನ್ನಾಗಿ ಹೊಡಿತಾನೆ. ಅಲೋಕ್ಗೆ ಯಕ್ಷಾಸನ್ನ ಟಚ್ ಕೂಡ ಮಾಡೋಕೆ ಆಗ್ತಾ ಇರಲ್ಲ. ಅವಾಗ ಊರಿನ ಮುಖ್ಯಸ್ಥ ಮಂತ್ರ ಹೇಳಿ ತಾಡ್ಕನ ರಿಲೀಸ್ ಮಾಡ್ತಾನೆ. ತಾಡ್ಕ ಮತ್ತೆ ಅಲೋಕ್ ಇಬ್ರು ಸೇರಿ ಯಕ್ಷಾಸನ್ ಜೊತೆ ಫೈಟ್ ಮಾಡ್ತಾರೆ. ಆದ್ರೆ ಯಕ್ಷಾಸನ್ ತಾಡ್ಕಾಗೆ ಹೊಡೆದು ಅಲೋಕ್ನ ಕತ್ತಿಗೆ ಕಚ್ಚಿ ರಕ್ತ ಕುಡಿತಾನೆ. ಇದ್ರಿಂದ ಅಲೋಕ್ ಸತ್ತೇ ಹೋಗ್ತಾನೆ. ಅದನ್ನ ನೋಡಿ ತಾಡ್ಕ ಅಳ್ತಾ ಇರ್ತಾಳೆ. ಇವಾಗ ಯಕ್ಷಾಸನ್ ಮನುಷ್ಯರ ರಕ್ತ ಕುಡಿದು ಬೇತಾಳರನ್ನಾಗಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾನೆ. ಅವಾಗ್ಲೇ ಮಿರಾಕಲ್ ಅನ್ನೋ ಹಾಗೆ ಬೇತಾಳರ ದೇವಿಯ ವಿಗ್ರಹದ ಕೈಲಿ ಹೃದಯದ ರೀತಿ ಭಾಗ ಇರುತ್ತೆ. ಅದ್ರಿಂದ ಅಲೋಕ್ಗೆ ಶಕ್ತಿ ಬರುತ್ತೆ. ಅಲೋಕ್ ದೇಹದಲ್ಲಿ ಮತ್ತೆ ಹೃದಯ ಬಡ್ಕೊಳ್ಳೋಕೆ ಶುರುವಾಗುತ್ತೆ. ಅಲೋಕ್ ಯಕ್ಷಾಸನ್ಗಿಂತ ಶಕ್ತಿಶಾಲಿ ಆಗ್ತಾನೆ. ಅಲೋಕ್ ಯಕ್ಷಾಸನ್ಗೆ ಚೆನ್ನಾಗಿ ಹೊಡೆದು ಅವನ ರಕ್ತ ಕುಡಿಯೋಕೆ ಹೋಗ್ತಾನೆ. ಆದ್ರೆ ತಾಡ್ಕ ಬೇಡ ಅಂತಾಳೆ. ಮತ್ತೆ ಯಕ್ಷಾಸನ್ನ ಗುಹೆಗೆ ಹಾಕ್ತಾರೆ. ಅಲೋಕ್ ಬೇತಾಳದ ಗುಂಪಿಗೆ ತಾಮ ಆಗ್ತಾನೆ, ಅಂದ್ರೆ ಲೀಡರ್ ಆಗ್ತಾನೆ. ಈ ಕಡೆ ಗುಹೆಯಲ್ಲಿದ್ದ ಯಕ್ಷಾಸನ್ ಬಳಿಗೆ ಒಂದು ದೈತ್ಯ ರಾಕ್ಷಸ ಬರುತ್ತೆ. ಆ ರಾಕ್ಷಸನ ತಲೆ ಅದರ ಕೈಯಲ್ಲಿರುತ್ತೆ. ಅದರ ಹೆಸರು ಸರ್ಕಾಟ ಅಂತ. ಸರ್ಕಾಟ ಯಕ್ಷಾಸನ್ನ ಆ ಗುಹೆಯಿಂದ ಬಿಡಿಸಿಕೊಂಡು ಹೋಗುತ್ತೆ. ಯಕ್ಷಾಸನ್ ಗುಹೆಯಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಅಲೋಕ್ ಮತ್ತೆ ತಾಡ್ಕಾಗೆ ಗೊತ್ತಾಗುತ್ತೆ. ಅವರು ಯಕ್ಷಾಸನ್ನ ಹಿಡಿಬೇಕು ಅಂತ ಅನ್ಕೋತಾರೆ. ಆದ್ರೆ ಯಕ್ಷಾಸನ್ ಮನುಷ್ಯರ ರಕ್ತ ಕುಡಿದು ಅವರನ್ನ ಸೈನ್ಯವಾಗಿ ಮಾಡ್ಕೋತಾನೆ. ಜೊತೆಗೆ ಮನುಷ್ಯರ ರಕ್ತದಿಂದ ಯಕ್ಷಾಸನ್ ಜಾಸ್ತಿ ಶಕ್ತಿಶಾಲಿ ಆಗ್ತಾನೆ ಅಂತ ಊರಿನ ಮುಖ್ಯಸ್ಥ ಹೇಳ್ತಾನೆ. ಯಕ್ಷಾಸನ್ನ ಸೋಲಿಸ್ಬೇಕು ಅಂದ್ರೆ ಒಂದೇ ಒಂದು ದಾರಿ, ಅಲೋಕ್ ಬೇಡಿಯ ರಕ್ತನ ಕುಡಿಬೇಕು ಅಂತ ಊರಿನ ಮುಖ್ಯಸ್ಥರು ಹೇಳ್ತಾರೆ. ಅದನ್ನ ಕೇಳಿ ಅಲೋಕ್ ಮತ್ತೆ ತಾಡ್ಕ ಸ್ಮೈಲ್ ಮಾಡ್ತಾರೆ.
ಯಾಕಂದ್ರೆ ಅವರಿಗೆ ಬೇಡಿಯ ಬಗ್ಗೆ ಗೊತ್ತಲ್ಲ ಅದಕ್ಕೆ. ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆಯಿಂದ ಭಾಸ್ಕರ್ ಬೇಡಿಯ ಆಗಿ ಬೇತಾಳರ ಊರಿನ ಒಳಗೆ ನುಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮುಂದೆ ಏನಾಗುತ್ತೆ ಅಂತ ನಾವು ಬೇಡಿಯ 2 ಮೂವಿಯಲ್ಲಿ ನೋಡ್ಬೇಕು. ಇದು ಮ್ಯಾಡಕ್ ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ನ 5ನೇ ಮೂವಿ. ಈ ಮೂವಿಗಿಂತ ಮುಂಚೆ ಸ್ತ್ರೀ 2, ಬೇಡಿಯ, ಮುಂಜಿ ಅನ್ನೋ ಹಾರರ್ ಮೂವೀಸ್ ಗಳು ರಿಲೀಸ್ ಆಗಿದೆ. ಈ ಮೂವಿ ನೋಡೋ ಮುಂಚೆ ಬೇಡಿಯ ಮೂವಿ ನೋಡಿದ್ರೆ ಇದ್ರಲ್ಲಿ ಬರೋ ಬೇಡಿಯ ಪಾರ್ಟ್ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಸರ್ಕಾಟ ರಾಕ್ಷಸನ ಬಗ್ಗೆ ಗೊತ್ತಾಗ್ಬೇಕು ಅಂದ್ರೆ ಸ್ತ್ರೀ ಮೂವಿ ನೋಡ್ಬೇಕು ಅನ್ಸುತ್ತೆ, ನನ್ಗೂ ಗೊತ್ತಿಲ್ಲ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.